ನಾನು ಇವತ್ತಿದ್ದೀನಿ ಹಾನ್ಬಾಲ್ ಜಾತ್ರೆಯಲ್ಲಿ. ಇಲ್ಲಿ ವರ್ಷಾನುವರ್ಷ ಒಂದೇ ದಿವಸ ಜಾತ್ರೆ ನಡೆಯೋದು. ಇದು ಉದ್ದಿ ಜಾತ್ರೆ ಅಂತ ಹೇಳ್ಬಿಟ್ಟು ಹಾನ್ಬಾಳು, ಮಕ್ಕೇಳಿ, ಅಗ್ನಿ 3 ಗ್ರಾಮದವರು ಸೇರಿ ಮಾಡೋದು. ಇದನ್ನ ಇದು ಉದ್ದ ಗುಡ್ಡ ಅಂತ ಹೇಳಿ ಮಾಡ್ತಾರೆ. ಹಾನ್ಬಾಳ್ ಸತಿಗೆ ಈ ಸರಿ ಉದ್ದ ಆಗಿದೆ ಸತಿಗೆ. ಸತಿಗೆ ಅಂತ ಹೇಳ್ತಾರೆ ಇದಕ್ಕೆ. ಇದು 70-80 ಅಡಿ ಉದ್ದ ಇರುತ್ತೆ. 70-80 ಅಡಿ 100 ಅಡಿ ತನಕ ಇರುತ್ತೆ. ಬಿದ್ರು ಸಿಕ್ಕಿದಂಗೆ ಬಿದ್ರು ಎಷ್ಟು ಉದ್ದ ಸಿಕ್ಕುತ್ತೆ ಅಷ್ಟು ಉದ್ದ ಬಿದ್ರನ್ನ ತಂದು ಕಟ್ಟಿ ಸತಿಗೆ ಅಂತ ಮಾಡ್ತೀವಿ. ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ನಡೆದು ಬಂದಂಥ ಜಾತ್ರೆ ಇದು. ಹಿಂದೆ ಋಷಿಮುನಿಗಳು ಇಲ್ಲಿ ಬಂದ್ಬಿಟ್ಟು 3 ಜನ ಋಷಿಮುನಿಗಳು ಬಂದು ಈ ಜಾತ್ರೆಗೆ ಬಂದು ಜಾತ್ರೆ ಇದು ಗುಡ್ಡಕ್ಕೆ ಈ ಜಾಗಕ್ಕೆ ಬಂದು ಇಲ್ಲಿಂದ 3 ಜನ ಋಷಿಮುನಿಗಳು 3 ಊರಿಗೆ ಗ್ರಾಮಕ್ಕೆ ಹೋಗಿ ನೆಲೆಸಿರ್ತಾರೆ. ಹಿರಿಯ ಋಷಿಮುನಿಗಳು ಹಾನ್ಬಾಳ್ ಗ್ರಾಮಕ್ಕೆ ಹೋಗಿ ನೆಲೆಸಿರ್ತಾರೆ. 2ನೇ ಋಷಿಮುನಿಗಳು ಮಕ್ಕೇಳಿ ಗ್ರಾಮಕ್ಕೆ ಹೋಗಿ ನೆಲೆಸಿರ್ತಾರೆ. 3ನೇ ಋಷಿಮುನಿಗಳು ಅಗ್ನಿ ಗ್ರಾಮಕ್ಕೆ ಹೋಗಿ ನೆಲೆಸಿರ್ತಾರೆ. ಅಲ್ಲಿಂದ ಆ ಟೈಮಲ್ಲಿ ಈ ಇದು ಜಾತ್ರೆ ಗುಡ್ಡದಲ್ಲಿ ಹಿಂದೆ ದನ ಕಾಯುವ ಮಕ್ಕಳು ಈ ಬಿದ್ರು ಕಡ್ದು ಈ ಬೊಂಬನ್ನು ಕಟ್ಟಿ ಇದಕ್ಕೆ ತುದಿಗೆ ಕಳ್ಳ ಅಂತ ಕಟ್ಟಿ ಅದಕ್ಕೆ ಸತಿಗೆ ಅಂತ ನಾಮಕರಣ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಜಾತ್ರೆ ಮಾಡಿಕೊಂಡು ಬಂದಿರ್ತಾರೆ. ಇದು ಜಾತ್ರೆ ಆಗೋಕ್ಕಿಂತ 15 ದಿವಸ ಹಿಂದೆ ಮುಂಚಿತವಾಗಿ ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಬೇರೆ ಊರಿಗೆ ಹೋಗಿ ಬಿದ್ರು ಕಟ್ಕೊಂಡು ಬಂದು ಹುಣ್ಣಿಮೆ ದಿವಸ ಇಲ್ಲಿ ಜಾತ್ರೆ ಕಾಸಿ ಬೆಂಕಿಯಲ್ಲಿ ಅದನ್ನು ನೇರವಾಗಿ ನೆಲದಲ್ಲಿ ಇಟ್ಬಿಟ್ಟು ಅದನ್ನು ಈ ದಿವಸ ಬೆಳಿಗ್ಗೆ ಇದು ಸತಿಗೆ ಕಟ್ತೀವಿ. ಈ ಜಾತ್ರೆಗೆ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಜನರೆಲ್ಲ ಬಂದು ಈ ಜಾತ್ರೆಗೆ ಬಂದು ದೇವರಿಗೆ ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋದು ಸಂಪ್ರದಾಯವಾಗಿದೆ. ಮತ್ತು ಎಷ್ಟು ವರ್ಷ ಆಯ್ತು ಸರ್? ಇದು ನಮ್ಮ ತಂದೆ ನಮ್ಮ ತಾತ ಹೇಳ್ತಿದ್ರು, ಅವರಿಗೂ ಗೊತ್ತಿಲ್ಲ. ಅದಕ್ಕಿಂತ ಹಿಂದೆಯಿಂದಲೂ ಇದು ಬಂದಿರೋದು ಇದು. ನೋಡ್ತಾ ಇದ್ದೀರಾ, ಇದೆ ಅಲ್ವಾ? ಇದು ವಿಶಿಷ್ಟವಾದ ಜಾತ್ರೆ. ಯಾಕೆಂದ್ರೆ ಎಲ್ಲ ಗ್ರಾಮದಲ್ಲೂ ಎಲ್ಲ ಊರಲ್ಲೂ ರಥೋತ್ಸವ ಇರುತ್ತೆ ಅಷ್ಟೇ. ರಥದಿಂದ ಜಾತ್ರೆ ಆಗುತ್ತೆ. ಆದ್ರೆ ನಮ್ದು ಬಿದಿರು ಬೊಂಬಲ್ಲಿ ಸತಿಗೆ ಇದು ವಿಶಿಷ್ಟ ಜಾತ್ರೆ ಅಂತಲೇ ಹೇಳ್ಬೋದು. ಯಾಕೆ ನೋಡ್ತಾ ಇದೀನಲ್ಲ, ತುಂಬಾ ನೋಡಿದೆ ಇಲ್ಲಿ. ಈ ತರ ಟಿವಿಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿ ಗ್ರ್ಯಾಂಡ್ ಆಗುತ್ತೆ. ಇದು ಮಳೆ ಇಲ್ಲ ಅಂದ್ರೆ ಇನ್ನೂ ಸಾಕಷ್ಟು ಜನ ಬಂದು ಸೇರ್ತಾರೆ. ಸಕಲೇಶ್ಪುರ ತಾಲೂಕು ಇರ್ಬೋದು, ಮೂಡಿಗೆರೆ ತಾಲೂಕು ಇರ್ಬೋದು, ಬೇಲೂರು ತಾಲೂಕಿನಿಂದ ಎಲ್ಲ ಕಡೆಯಿಂದಲೂ ಈ ಜಾತ್ರೆಗೆ ಬಂದು ಪೂಜೆ ಮಾಡಿಸ್ಕೊಂಡು ಒಂದು ವಾಡಿಕೆ ಇರುತ್ತೆ. ಇದು ತುಂಬಾ ವಿಶಿಷ್ಟವಾದ ಜಾತ್ರೆ ಅಂತಲೇ ಹೇಳ್ಬೋದು. ಓಕೆ, ನೋಡಿದ್ರಲ್ಲ ಗೈಸ್, ಆಕ್ಚುಲಿ ಹಾನ್ಬಾಲ್ ಜಾತ್ರೆ ಹೇಗಿದೆ ಅಂತ. ಇದು ಉದ್ದಿಗುಡ್ಡ ಜಾತ್ರೆ.